ಪ್ರೈಸ್ ದ ಲಾರ್ಡ್. ಎಲ್ಲರೂ ಕರ್ತನ ನಾಮದಲ್ಲಿ ಸಂತೋಷವಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಈ ಸಬ್ಬತ್ ದಿನ ನಾವು ಈ ದಿನ ಯಾವ ರೀತಿ ದೇವರನ್ನು ಮಹಿಮೆ ಪಡಿಸ್ತೀವಿ ಅನ್ನುವುದೇ ಮುಖ್ಯ. ಕರ್ತನ ನಾಮ ಮಹಿಮೆ ಪಡಿಸಿಬಿಟ್ಟು ವಾಕ್ಯದ ಕಡೆಗೆ ಹೋಗೋಣ. ದೇವರ ಮಕ್ಕಳೇ, ಬನ್ನಿರಿ. ಹಾಲೆಲೂಯ. ದೇವನೇ ಸ್ತೋತ್ರ. ಕಣ್ಗಳನ್ನು ಮುಚ್ಚಿ ಆತ್ಮದಲ್ಲಿ ಆತನನ್ನು ಆರಾಧನೆ ಮಾಡಲು ಯಾವ ರೀತಿ ಮಾಡಬೇಕೆಂದು ಪರಿಶುದ್ಧಾತ್ಮ ನಮಗೆ ಆಲೋಚನೆ ಕೊಟ್ಟು ನಡೆಸಲಿ. ಹಾಲೆಲೂಯ, ಹಾಲೆಲೂಯ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಎಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯ. ಹೋ ರಿಬಲ 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 ಬರ 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 ಬರ. ಯೇಸುವೇ ಸ್ತೋತ್ರ, ಸ್ತೋತ್ರ. ನಿನ್ನ ಸಾನ್ನಿಧ್ಯ ಅಭಿಷೇಕ ಎಳೆದು ಬರಲಿ ದೇವನೇ. ರಿಬಲ ರಿಗನ ನಮ ಮರ ಬಲ ಶಬರ ಬರ 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 ಬರ. ಯೇಸುವಿನ ನಾಮ ಮಹತ್ವ ಪಡಲಿ ಕರ್ತಾವೇ. ನನ್ನ ಯೇಸುವಿನ ನಾಮ ಮಹತ್ವ ಪಡಲಿ ಅಪ್ಪ. ದೇವನೇ, ಈ ಜೀವವುಳ್ಳ ವಾಕ್ಯ ದೇವನೇ ಪ್ರತಿಯೊಬ್ಬರು ನೋಡುವವರಿಗೂ, ನನಗೂ, ನನ್ನ ಕುಟುಂಬಕ್ಕೂ, ಅವರ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತಾವೆ. ಉರಬಲ ರಿಬಲ ಶಬರ ಬರ ಬರ ಬರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ನಮ್ಮ ಬಲವು ನೀನೇ, ನಮ್ಮ ಕೋಟೆಯು ನೀನೇ, ನಮ್ಮ ಬಂಡಿಯು ನೀನೇ. ಯೇಸುವೇ, ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ಎಸ್ ಲಾರ್ಡ್, ನಿನ್ನ ಸಾನ್ನಿಧ್ಯ ನಮಗೆ ಸಾಕಪ್ಪ. ನಿನ್ನ ಪ್ರಸನ್ನತೆ ನಮಗೆ ಸಾಕು ದೇವನೇ. ಕರ್ತಾವೇ, ಈ ಸೇವೆಯನ್ನು ದೇವನೇ, ಈ ಸಮಯವನ್ನು, ನನ್ನನ್ನು ನೋಡುವವರನ್ನು ಪರಿಶುದ್ಧಾತ್ಮನ ಕರದಲ್ಲಿ ಸಮರ್ಪಿಸ್ತಾ ಇದ್ದೀನಪ್ಪ. ಕರ್ತಾವೇ ಸ್ತೋತ್ರ, ಸ್ತೋತ್ರ. ಯಾರ್ಯಾರಿಗೆ ಇದು ಮುಟ್ಟಬೇಕೋ ಕರ್ತನೇ, ದೂತರುಗಳಿಗಿಂತ ವೇಗವಾಗಿ ದೇವನೇ ಈ ವಾಕ್ಯ ಅಲ್ಲಿ ಹೋಗಿ ಸೇರಲು ಅವರವರ ಪರಿಸ್ಥಿತಿ, ಅವರವರ ವಿಷಯಗಳಿಗೆ ದೇವನೇ ನೀನು ಏನು ಅದ್ಭುತ ಮಾಡುತ್ತೀಯೋ ಮಾಡಪ್ಪ. ನಿನ್ನ ನಾಮ ಮಹಿಮೆ ಹೊಂದಲಿ, ಅಭಿಷೇಕ ಹೊಂದಿಕೊಳ್ಳಲಿ ದೇವನೇ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಪವಿತ್ರಾತ್ಮನ ವರವು ಬಂದದ್ದು. ಪವಿತ್ರಾತ್ಮನ ವರವು ನಾವು ಯಾವ ರೀತಿಯಲ್ಲಿ ಹೊಂದ್ಕೊಳ್ಬೇಕು ಎನ್ನುವುದೇ ಈ ದಿನ ನಾವು ತೆಗೆದುಕೊಂಡಂಥ ವಾಕ್ಯ. ಬನ್ನಿರಿ ದೇವರ ಮಕ್ಕಳೇ, ಅಪೊಸ್ತಲರ ಕೃತ್ಯಗಳು 2, 1, 2, 3, 4 ಓದಿಕೊಳ್ಳೋಣವೇ. ದಯವಿಟ್ಟು ನಿಮ್ಮ ಸತ್ಯವೇದ ವಾಕ್ಯಗಳನ್ನು ತೆಗೆಯಿರಿ, ಪ್ರೀತಿಯಿಂದ ವಾಕ್ಯಗಳನ್ನು ನೋಡಿರಿ. ಅರ್ಥ ಆಯ್ತಾ? ಬನ್ನಿರಿ, ಓದಿಕೊಳ್ಳೋಣ. ಪಂಚಸತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನೋಡಿ, ಇದರಲ್ಲಿ ನಿಮಗೇನು ಅರ್ಥ ಆಗ್ತಾ ಇದೆ? ಯೇಸು ಸ್ವಾಮಿ ಸ್ವರ್ಗಾರೋಹಣ ಆದ ಮೇಲೆ ಪಂಚಸತಮ ದಿನದ ಹಬ್ಬದ ದಿವಸ ತನ್ನ ಶಿಷ್ಯರೆಲ್ಲ ಕೂಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಗ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತದೆ. ಬೆಂಕಿ ಹಾಗೆ ನಾಲಿಗೆ ಥರ ಒಬ್ಬೊಬ್ಬರ ಮೇಲೆ ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕ ಅವರ ಮೇಲೆ ಕೂತುಕೊಂಡು ಅವ್ರು ಏನು ಮಾಡ್ತಾರೆ? ಪವಿತ್ರಾತ್ಮನ ಭರಿತರಾಗಿ ತಮಗೆ ಸಿಕ್ಕುವ ಭಾಷೆಗಳನ್ನು ನುಡಿತಾ ಅವರು ಪ್ರಾರ್ಥಿಸ್ತಾ ಇರ್ತಾರೆ. ಆಗ ಜೊತೆಯಲ್ಲೆಲ್ಲ ಕೂಡಿರುವವರು, ಅಲ್ಲಿರುವ ಕೂಡಿರುವವರೆಲ್ಲ ನೋಡ್ತಾ ಇದ್ದಾರೆ, ಇದೇನು ನಡೀತಾ ಇದೆ,
ಅಂತ. ಬನ್ನಿರಿ ಓದಿಕೊಳ್ಳೋಣ. ಅದೇ ಅಪೊಸ್ತಲರ ಕೃತ್ಯಗಳು 14, 15, 16 ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. ಆಗ ಪೇತ್ರನ 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿ ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ನೀವು ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಗ್ಗೆ 9 ಗಂಟೆಯಾಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅಲ್ಲಿ ಕೂಡಿರುವವರೆಲ್ಲರೂ ಅಭಿಷೇಕವನ್ನು ಹೊಂದಿಕೊಂಡು ಶಿಷ್ಯರೆಲ್ಲರೂ ಎದ್ದು ನಿಂತು, ಅಂದರೆ ಆ ನಾಲಿಗೆ ರೀತಿಯಲ್ಲಿ ಅಭಿಷೇಕವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನು ಕೊಡುವಂಥ ಅನ್ಯ ಭಾಷೆಗಳಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ತಮಗೆ ನುಡಿಯುವ ಶಕ್ತಿ ಕೊಡುವ ಪ್ರಕಾರವಾಗಿ ಅವರು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೂಡಿರುವ ಜನರೆಲ್ಲರೂ ಏನು ಮಾಡ್ತಾರೆ, ಇದೇನಿದು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ನೋಡುವಾಗ ಪೌಲನೇನು ಮಾಡ್ತಾನೆ, ಪೇತ್ರನು ತಕ್ಷಣ 11 ಶಿಷ್ಯರುಗಳನ್ನು ಎಬ್ಬರಿಸಿ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದ, ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಯಾಕೆ ಭ್ರಮೆಯಿಂದ ನೋಡ್ತಾ ಇದ್ದೀರಾ? ಯೋವೇಲನ ಪುಸ್ತಕದಲ್ಲಿ ಕೊಟ್ಟಿರುವ ಪ್ರಕಾರವಾಗೇ ಇದು ನಡೀತಾ ಇರೋದು. ಅದೇನೆಂದರೆ, ಬನ್ನಿಡಿ ಓದಿಕೊಳ್ಳೋಣ. ಅದೇ ವಾಕ್ಯದಲ್ಲಿ ಅಪೊಸ್ತಲ ಕೃತ್ಯಗಳು 2:17-21 ಯೋವೇಲ್ ಅಧ್ಯಾಯದಲ್ಲಿ ಕೊಟ್ಟಿರುವ ಪ್ರಕಾರವಾಗಿ ಇಲ್ಲಿ ನಡೀತಾ ಇದೆ ದೇವರ ಮಕ್ಕಳೇ. ಬನ್ನಿಡಿ ಓದಿಕೊಳ್ಳೋಣ. 17, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನೋಡ್ದಾ, ಯೋವೇಲ್ ಪುಸ್ತಕದಲ್ಲಿ 2:28 ಇದೇ ಕೊಟ್ಟಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿನ ಅಪೊಸ್ತಲರ ಕೃತ್ಯಗಳು 2:17 ಕೊಟ್ಟಿರುವುದು, 17-21 ಕೊಟ್ಟಿರುವುದು ಅದೇನೆ. ಕೊನೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಗಂಡಸರಾಗಲಿ ದೊಡ್ಡವರು ಚಿಕ್ಕವರು ಯಾರೆನ್ನೂ ನೋಡದೆ ಪ್ರತಿಯೊಬ್ಬರ ಮೇಲೆ ಅಭಿಷೇಕವನ್ನು, ನನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತ ಇಲ್ಲಿ ಪೇತ್ರನು ಹೇಳ್ತಾ ಇರೋದು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಹೂ ಈಸ್ ದಟ್ ದಾಸದಾಸಿಯರು? ನಾವೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವರು ಪ್ರವಾದಿಸುವರು. ನಾವು ಸಡನ್ನಾಗಿ ಅಭಿಷೇಕವನ್ನು ಹೊಂದಿಕೊಂಡರೆ ನಾವು ಪ್ರವಾದಿಸ್ತೀವಿ ಅಂತ ಅರ್ಥ. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ನೋಡಿ, ಕರ್ತನು ಬರೋ ಸಮಯದಲ್ಲಿ ಈ ರೀತಿ ಅಭಿಷೇಕವನ್ನು ಹೊಂದಿಕೊಂಡು ಆಕಾಶದ ಮೇಲೆ ಭೂಮಿಯಲ್ಲಿ ಅದ್ಭುತಗಳನ್ನು ದೇವರು ಮಾಡುವುದನ್ನು ಜನರು ನೋಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ರಕ್ತ, ಬೆಂಕಿ, ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವು. ಇದೆಲ್ಲ ನಡೀತಾ ಇದೆ, ಆಗಿಬಿಟ್ಟಿದೆ ದೇವರ ಮಕ್ಕಳೇ. ನಾವು ಕೊನೆ ಕಾಲಕ್ಕೆ ನಾವು ಬಂದಿದ್ದೇವೆ. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ನೋಡಿ, ಏನೇ ಭೂಮಿ ಕತ್ತಲೆ ಆದರೂ ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು ಅಂತ ಇಲ್ಲಿ ಹೇಳ್ತಾ ಇರೋದು ವಾಕ್ಯ. ಯೋವೇಲ್ 2:28 ಹೇಳಿದ ಪ್ರಕಾರವಾಗಿ ಅಪೊಸ್ತಲರ ಕೃತ್ಯಗಳು 8 ಅಧ್ಯಾಯದಲ್ಲಿ ಹೇಳಿರುವುದು ಅದೇನೇ ಪೇತ್ರನಲ್ಲಿ ಹೇಳ್ತಾ ಇರೋದು. ಯಾಕೆ ನೀವು ಆಶ್ಚರ್ಯ ಮಾಡ್ತಾ ಇದ್ದೀರಿ? ಇದೆಲ್ಲ ಆಗಿಬಿಟ್ಟಿದೆ, ಇಸ್ರಾಯೇಲ್ ದೇಶದಲ್ಲಿ ಆಗಿದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ನಾವು ಕೊನೆ ಕಾಲದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ನಾವು ದೇವರ ಮಕ್ಕಳಾಗಿ ಜೀವನ ಮಾಡಬೇಕಂದ್ರೆ ಅದೇ ಇಲ್ಲಿ ಹೇಳ್ತಾ ಇರೋದು. ಅಪೊಸ್ತಲರ ಕೃತ್ಯಗಳು 2:21 ಏನೇ ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದು ಅಂತ ದೇವ್ರು ಹೇಳ್ತಾ ಇರೋದು, ಪೇತ್ರನಲ್ಲ. ದೇವ್ರು ಹೇಳ್ತಾ ಇರೋದು ದೇವರ ಮಕ್ಕಳೇ. ಹಾಗಾದರೆ ಆ ರಕ್ಷಣೆ ನಮ್ಮ ಮೇಲೆ ಬರಬೇಕಾದ್ರೆ ನಾವು ಯಾವ ರೀತಿಯಲ್ಲಿರಬೇಕು? ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ, ಪರಿಶುದ್ಧಾತ್ಮನನ್ನು ಪ್ರೀತಿ ಮಾಡಿಕೊಂಡು, ಪರಿಶುದ್ಧಾತ್ಮನು ಹೇಳಿದ ಹಾಗೆ ಕೇಳಿಕೊಂಡು ನಡೆಯುವುದು. ಪರಿಶುದ್ಧಾತ್ಮನು ಹೇಳಿ ನಮ್ಮನ್ನು ನಡೆಸುವುದೇ ಪರಿಶುದ್ಧಾತ್ಮನಾಗಿದ್ದಾರೆ. ನೀವು ಕೇಳಬೇಕು, ಪರಿಶುದ್ಧಾತ್ಮನು ಖಂಡಿತವಾಗಲೂ ನಮ್ಮನ್ನು ನಡೆಸುವವರಾಗಿದ್ದಾರೆ. ಅರ್ಥ ಆಯ್ತಾ? ಆ ರೀತಿಯಾಗಿ ನಾವು ಪರಿಶುದ್ಧಾತ್ಮನ ಕನೆಕ್ಟಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದರೆ
ಕರ್ತನ ಬರೋಣ ಸಮಯದಲ್ಲಿ ಏನೇ ಉಪದ್ರವಗಳು ನಡೆದರೂ ಭೂಲೋಕದಲ್ಲಿ ನಮ್ಮನ್ನು ಅದು ಮುಟ್ಟಲು ಸಾಧ್ಯವಿಲ್ಲ. ಕರ್ತನ ನಾಮವನ್ನು ನಾವು ಉಚ್ಚರಿಸಿ ಹೇಳುವಾಗ ನಮಗೆ ರಕ್ಷಣೆ ಉಂಟಾಗುತ್ತದೆ. ನಮ್ಮ ವಾಕ್ಯಗಳು, ಯೇಸುವಿನ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು. ಆ ವಾಕ್ಯ ನಮ್ಮಲ್ಲಿರುವಾಗ ಈ ಲೋಕದಲ್ಲಿ ಬರುವಂಥ ಬಾಧೆಯು ನಮ್ಮನ್ನು ಮುಟ್ಟೋದಿಲ್ಲ. ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡುವ ದೇವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ರೀತಿಯಾಗಿ ನಾವು ರೆಡಿಯಾಗಿ ಸಿದ್ಧತೆಯಾಗಿ ಎಣ್ಣೆಯುಳ್ಳ ಸ್ತ್ರೀಗಳಾಗಿ, ಎಣ್ಣೆ ಇಲ್ಲದೆ ಅಲ್ಲ. 10 ಕನ್ನಿಕೆಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 5 ಕನ್ನಿಕೆಯರು ಆ ಸಮಯದಲ್ಲಿ ಮಾತ್ರ ಎಣ್ಣೆ ಇಟ್ಕೊಂಡ್ರು. ಇನ್ನು 5 ಕನ್ನಿಕೆಯರು ಎಲ್ಲಿ ಎಣ್ಣೆ ಆಗೋಗ್ಬಿಡುತ್ತೋ, ದೀಪ ಆರೋಗುತ್ತೋ ಅಂದ್ಬಿಟ್ಟು ಎಕ್ಸ್ಟ್ರಾ ಎಣ್ಣೆನೂ ಇಟ್ಕೊಂಡು ಬಂದರು. ಆ ರೀತಿ ನಾವಿರಬೇಕು. ಮೊದಲು 5 ಕನ್ನಿಕೆಯರಾಗಲ್ಲ, ಎಣ್ಣೆ ಎಕ್ಸ್ಟ್ರಾ ಇಟ್ಕೊಂಡು ಬಂದಿದ್ದಾರಲ್ಲ, ಆ ಸ್ತ್ರೀಯರಾಗಿ ನಾವಿರಬೇಕು. ಕರ್ತನ ಆಗಮನದಲ್ಲಿ ನಾವೆಲ್ಲರ ಆತನ ಜೊತೆಯಲ್ಲಿ ಹೋಗಿ ಪಾಲುಗಾರರಾಗಬೇಕು. ಅದೇ ಈ ದಿನದ ವಾಕ್ಯ. ಕರ್ತನ ನಾಮ ಮಹಿಮೆ ಹೊಂದಲಿ. ದೇವರ ಮಕ್ಕಳೇ, ನೋಡಿ, ಈ ವಾಕ್ಯ ನಿಮ್ಮೆಲ್ಲರಿಗೂ ಸಂತೋಷಪಡಿಸ್ತದೆ ಎಂದು ನನಗೆ ಗೊತ್ತು. ಯಾಕಂದರೆ ನಮ್ಮ ಆತ್ಮಕ್ಕೆ ಬೇಕಾದ ವಾಕ್ಯ. ಈ ಅಭಿಷೇಕ ನಮಗೆ ಬೇಕು. ಏಕೆಂದರೆ ದೇವರಿಗೆ ನಾವು ಆಲಯವಾಗಿದ್ದೇವೆ. ನಮ್ಮಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡ್ತಾ ಇರುವ ಆಲಯ ನಾವು ಏನು ಮಾಡಬೇಕು? ದಿನ ದಿನ ಮಹಿಮೆ ಪಡಿಸ್ಬೇಕು. ದಿನ ದಿನ ಬೆಳಕಿನಲ್ಲಿ ಇಟ್ಕೊಳ್ಬೇಕು. ದಿನ ದಿನ ನಾವು ಪರಿಶುದ್ಧರಾಗಿ ಶುದ್ಧೀಕರಿಸ್ಕೊಂಡು ಪರಿಶುದ್ಧರಾಗಿರಬೇಕು. ಬನ್ನಿರಿ ದೇವರ ಮಕ್ಕಳೇ, ತಗ್ಗಿಸಿ ಕರ್ತನ ನಾಮ ಮಹಿಮೆ ಪಡಿಸಿ ಮುಗಿಸಿಕೊಳ್ಳೋಣ. ಬನ್ನಿ. ಹಲ್ಲೆಲೂಯ. ದೇವರೇ, ಈ ದಿನ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಪ್ರಕಾರವಾಗಿ ನಿನ್ನ ನಾಮ ಮಹಿಮೆ ಹೊಂದಲಿ, ಪರಿಶುದ್ಧಾತ್ಮ ನಾಮ ಮಹಿಮೆ ಹೊಂದಲಿ. ಏಸಪ್ಪ, ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ಈ ದಿನ ಕೇಳಿದವರ ಮೇಲೆಲ್ಲ ಈ ಅಭಿಷೇಕ ಹೊಂದಿಕೊಳ್ಳಲು, ನನ್ನ ಕುಟುಂಬವು ಹೊಂದಿಕೊಳ್ಳಲು ಆಶೀರ್ವದಿಸು ದೇವರೇ. ಕರ್ತಾದಿ ಕರ್ತನಪ್ಪ, ರಾಜಾದಿ ರಾಜನು ನೀನು. ಈ ದಿನಕ್ಕೆ ಬೇಕಾದ, ಈ ದಿನ ಸೇವೆಗೆ ಬೇಕಾದ ಸಕಲವನ್ನು ಅಭಿಷೇಕದಲ್ಲಿ ತುಂಬಿಸಿ ನಮ್ಮನ್ನು ಆಶೀರ್ವದಿಸು. ಹಲ್ಲೆಲೂಯ, ಹಲ್ಲೆಲೂಯ. நன்றி ராஜா, நன்றி ராஜா நல்லவரே. நன்றி ராஜா, நன்றி ராஜா வல்லவரே. ஆசீர்வதித்தீரே, நன்றி ஐயா. பெருக செய்தீரே, நன்றி ஐயா. நன்றி ஐயா, நன்றி ஐயா நல்லவரே. நன்றி ஐயா, நன்றி ஐயா வல்லவரೇ. ಬರ. ಕರ್ತನ ನಾಮ ಮಹಿಮೆ ಹೊಂದಲಿ. ಏಸಪ್ಪ, ಕರ್ತನ ನಾಮ ಮಹಿಮೆ ಹೊಂದಲಿ. ಎಲ್ಲರ ಮೇಲೆ ನಿನ್ನ ಸಾನ್ನಿಧ್ಯ ಎಳೆದು ಬರಲಿ ದೇವನೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಅನ್ಯರು ಯಾರಾದರೂ ನೋಡ್ತಾ ಇದ್ದಾರೆ, ಅನ್ಯರ ಮನಸ್ಸು ಯಾವ ವಿಷಯದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಅವರು ನೋಡ್ತಾರೋ, ಅಪ್ಪ, ಅವರಿಗೆ ಒಂದು ಬಿಡುಗಡೆ ಸಿಗಲಿ. ಅದ್ಭುತ ಮಾಡು. ಎಲ್ಲ ಮಹಿಮೆ, ಎಲ್ಲ ದೇವರ ಮಕ್ಕಳಾಗಲಿ ಅನ್ಯರಾಗಲಿ ಪ್ರತಿಯೊಬ್ಬರಿಗೆ ಈ ವಾಕ್ಯ ಆಶೀರ್ವಾದವಾಗಿರಲಿ. ನಿನ್ನ ನಾಮ ಮಹಿಮೆ ಹೊಂದಲಿ. ತಗ್ಗಿಸಿ ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ.